ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಕ್ಕಮಹಾದೇವಿಯವರ ಇನ್ನೊಂದು ಪ್ರಮುಖ ವಚನವನ್ನು ಹಾಡಿ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಜೊತೆಗೆ ಅದರ ಸುತ್ತ ಅಕ್ಕಮಹಾದೇವಿಯವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ಸ್ಮರಣೆ ಮಾಡಿಕೊಳ್ಳೋಣ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಮೊದಲಿಗೆ ಆ ವಚನವನ್ನು ಹಾಡೋಣ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳಭಾವಿಗಳುಂಟು, ತೃಷೆಯಾದೊಡೆ ಕೆರೆ ಹಳಭಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ದೇವಾ, ಚನ್ನಮಲ್ಲಿಕಾರ್ಜುನ ದೇವಾ, ಆತ್ಮಸಂಗಾತಕ್ಕೆ ನೀನೆನಗುಂಟು, ಆತ್ಮಸಂಗಾತಕ್ಕೆ ನೀನೆನಗುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಶಿವಶರಣೆ ಅಕ್ಕಮಹಾದೇವಿ ಈ ವಚನದಲ್ಲಿ ಹೇಗೆ ನಮಗೆ ದೈಹಿಕ ಆಸೆ ಲಾಲಸೆಗಳು, ಅಡೆತಡೆಗಳು ನಮ್ಮ ಆತ್ಮ ಸಾಧನೆಗೆ ಅಡ್ಡಿ ಆಗಲಾರು ಅನ್ನೋದನ್ನು ಬಹಳ ಸೊಗಸಾಗಿ ವಿವರಿಸಿ ಹೇಳ್ತಾಳೆ. ಅಕ್ಕಮಹಾದೇವಿ ತುಂಬ ಚಿಕ್ಕ ವಯಸ್ಸಿನಿಂದಲೂ ಆಧ್ಯಾತ್ಮದ ಕಡೆಗೆ ಸಾಕಷ್ಟು ಒಲವಿರುತ್ತೆ. ಆಕೆ ಚನ್ನಮಲ್ಲಿಕಾರ್ಜುನ ಅಂದರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಶಿವನೇ ತನ್ನ ಗಂಡ ಅಂತೇಳಿ ತಿಳಿದುಕೊಂಡಿರ್ತಾಳೆ. ಹೀಗಿದ್ದರೂ ಸಹ ಆಕೆ ಯಾವುದೋ ಒತ್ತಡಕ್ಕೆ ಮಣಿದು ತನ್ನ ಊರಿನವನೇ ಆಗಿರ್ತಕ್ಕಂಥ ಒಬ್ಬ ರಾಜನಾಗಿರ್ತಕ್ಕಂಥ ಕೌಶಿಕ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ವರಿಸಿರ್ತಾಳೆ, ಮದುವೆ ಮಾಡ್ಕೊಂಡಿರ್ತಾಳೆ ಕೆಲವೊಂದು ಷರತ್ತುಗಳನ್ನು ವಿಧಿಸಿ. ಆ ಷರತ್ತುಗಳನ್ನು ಕೌಶಿಕ ಉಲ್ಲಂಘಿಸಿದಾಗ ಆಕೆ ತನ್ನ ಉಟ್ಟ ಬಟ್ಟೆಯನ್ನು ಸಹ ಬಿಟ್ಟು ತನ್ನ ಕೇಶರಾಶಿಯನ್ನೇ ಬಟ್ಟೆಯನ್ನಾಗಿ ಮಾಡಿಕೊಂಡು ತನ್ನ ಮನೆಯನ್ನು ತೊರೆದು ಪರಲೋಕದ ಗಂಡನಾಗಿರ್ತಕ್ಕಂತಹ ಚನ್ನಮಲ್ಲಿಕಾರ್ಜುನನನ್ನು ಅರಸಿ ಶ್ರೀಶೈಲದ ಬೆಟ್ಟಕ್ಕೆ, ಬಹಳ ದುರ್ಗಮವಾಗಿರತಕ್ಕಂತಹ ದಾರಿನಲ್ಲಿ ನಡೆದುಕೊಂಡು ಹೋಗಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನು ಮಾಡ್ತಾಳೆ. ಅದು ಬಹಳ ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರ. ಅಲ್ಲಿ ಆಕೆಗೆ ತನ್ನ ಬಂಧುಗಳು, ಬಾಂಧವರು ಇವರೆಲ್ಲರೂ ಸಹ ಅದು ಬಹಳ ದುರ್ಗಮವಾಗಿರ್ತಕ್ಕಂಥ ದಾರಿ, ನೀ ಹೆಣ್ಣು ಮಗಳು ಒಬ್ಬಳೆ ಹೇಗೆ ಹೋಗ್ತೀಯ, ನಿನಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ಊಟಕ್ಕೆ ತೊಂದರೆ ಆಗುತ್ತೆ, ನೀರಿನ ವ್ಯವಸ್ಥೆ ಇರೋದಿಲ್ಲ, ಮಲಗಿಕೊಳ್ಳಲಿಕ್ಕೆ ತೊಂದರೆ ಆಗುತ್ತೆ, ನಿನಗೆ ಸಾಕಷ್ಟು ದಾರಿನಲ್ಲಿ ಇತರೆ ಬೇರೆ ತೊಂದರೆಗಳು ಬರಬಹುದು, ಹಾಗಾಗಿ ಅಂಥ ಆಲೋಚನೆಯನ್ನು ಮಾಡಬೇಡ, ಆ ರೀತಿಯಾಗಿ ಪರಿಪರಿಯಾಗಿ ಆಕೆಗೆ ಹೇಳಿ ಆಕೆಯನ್ನು ಅಲ್ಲೇ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅವಳು ಬಹಳ ದೃಢವಾಗಿರ್ತಕ್ಕಂಥ ನಿಶ್ಚಯವನ್ನು ಮಾಡಿಕೊಂಡಿರ್ತಾಳೆ ಮನಸ್ಸಿನಲ್ಲಿ. ಇನ್ನು ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ, ಆತನನ್ನೇ ನಾನು ಸೇರಬೇಕು, ಅಲ್ಲಿ ಆ ಪ್ರಕ್ರಿಯೆಯಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಸಹ ಅದು ನನಗೆ ಏನು ತೊಂದರೆಯನ್ನು ಉಂಟು ಮಾಡೋದಿಲ್ಲ, ಅದು ನಗಣ್ಯ ಅನ್ನೋದನ್ನು ತನ್ನ ಬಾಂಧವರೆಲ್ಲರಿಗೂ ಈ ವಚನದ ಮುಖಾಂತರ ಒಂದು ರೀತಿಯ ಉತ್ತರದ ರೂಪದಲ್ಲಿ ಆಕೆ ಕೊಡ್ತಾಳೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದರೆ ನಾನು ಭಿಕ್ಷೆ ಎತ್ತಿ ಊಟ ಮಾಡ್ತೀನಿ, ಊರಿನಲ್ಲಿ ಮನೆಯಲ್ಲಿ ಭಿಕ್ಷೆ ಎತ್ತಿ ಊಟ ಮಾಡ್ತೀನಿ, ದಾರಿನಲ್ಲಿ ಬರ್ತಕ್ಕಂಥ ಊರಿನಲ್ಲೆಲ್ಲ. ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳು ಇದ್ದಾವೆ, ನಾನು ಅಲ್ಲಿಂದ ನೀರು ಕುಡಿತೀನಿ. ತೃಷೆ ಅಂದರೆ ನೀರಡಿಕೆ ಆದರೆ, ಬಾಯಾರಿಕೆ ಆದರೆ, ಇವೆಲ್ಲ ದೈಹಿಕವಾಗಿ ಏನೋ ಪ್ರತಿನಿತ್ಯವಾಗಿ ಆಗ್ತಕ್ಕಂಥ ಕೆಲವೊಂದು ಕ್ರಿಯೆಗಳು ಇವನು ಮಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ, ಯಾಕಂದರೆ ನನ್ನ ಚಿಂತನೆ ಎಲ್ಲ ಚನ್ನಮಲ್ಲಿಕಾರ್ಜುನನಾಗಿದ್ದಾನೆ. ಹಾಗೆ ಮಲಗಿಕೊಳ್ಳಲಿಕ್ಕೆ ನನಗೇನು ಅರಮನೆಯೇ ಬೇಕಂತೇನಿಲ್ಲ, ಹಾಳು ದೇಗುಲಗಳಿರ್ತವೆ ಊರುಗಳಲ್ಲಿ, ಹಾಳು ದೇಗುಲಗಳನ್ನೇ ನಾನು ಆಶ್ರಯಿಸ್ತೀನಿ ಶಯನಕ್ಕಾಗಿ.
ಯಾಕೆಂದರೆ ಚನ್ನಮಲ್ಲಿಕಾರ್ಜುನ ದೇವ ಸದಾ ನನ್ನ ಜೊತೆಗಿದ್ದಾನೆ. ಆತ ನನಗೆ ಆತ್ಮಸಂಗಾತಿಯಾಗಿದ್ದಾನೆ. ಆತನ ಅಭಯ ನನಗಿದೆ. ಸೊ ಇಂತಹ ಚನ್ನಮಲ್ಲಿಕಾರ್ಜುನನನ್ನು ನಾನು ಹುಡುಕೊಂಡು ಹೊರಟಿದ್ದೀನಿ. ಆತ ನನ್ನನ್ನು ಕಾಪಾಡ್ತಾನೆ, ಎಲ್ಲ ರೀತಿಯಲ್ಲೂ ನನಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ಅಚಲವಾದ ಒಂದು ಶ್ರದ್ಧೆ ಅಥವಾ ನಂಬಿಕೆಯಿಂದ ಹಾಕಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನನ್ನು ಹುಡುಕಿಕೊಂಡು ಹೊರಡುವಾಗ ಈ ವಚನವನ್ನು ತನ್ನ ಬಾಂಧವರಿಗೆಲ್ಲ ಅವರ ಏನು ಆತಂಕಗಳನ್ನೆಲ್ಲ ನಿವಾರಿಸಲಿಕ್ಕೆ ಒಂದು ಉತ್ತರದ ರೂಪದಲ್ಲಿ ಕೊಟ್ಟು ಹೋಗ್ತಾಳೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಶಿವಶರಣೆ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಜೀವಿಸಿದ್ರು. ಅವರು ಬಸವಣ್ಣ, ಅಲ್ಲಮಪ್ರಭು ಮುಂತಾದ ಅನೇಕ ಮಹಾ ಅನುಭಾವಿಗಳು, ಶಿವಶರಣರು ಅಂತೇಳಿ ಏನು ಹೇಳ್ತೀವಲ್ಲ, ಅವರ ಸಮಕಾಲೀನಳಾಗಿರ್ತಾಳೆ. ವಯಸ್ಸಿನಲ್ಲಿ ಅವ್ರಿಗಿಂತ ಕಿರಿಯೋಳಾದರೂ ಸಹ ಅನುಭವದಲ್ಲಿ, ಸಾಧನೆಯಲ್ಲಿ ತುಂಬ ಅತ್ಯಂತ ಒಂದು ಎತ್ತರವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರ್ತಾಳೆ. ಅಕ್ಕ ಮಹಾದೇವಿಯ ವ್ಯಕ್ತಿತ್ವವನ್ನು, ಆಕೆಯ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸ್ಕೊಡ್ಬೇಕು ಅಂತೇಳಿ ಆಕೆ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಹುಡುಕಿಕೊಂಡು ಹೋಗುವ ಮಾರ್ಗದಲ್ಲಿ ಕಲ್ಯಾಣಕ್ಕೂ ಸಹ ಭೇಟಿ ಕೊಡ್ತಾಳೆ. ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣ, ಅಲ್ಲಮಪ್ರಭು ದೇವರನ್ನೆಲ್ಲ ಭೇಟಿಯಾಗಿ ಹೋಗ್ತಾಳೆ. ಆ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಮಪ್ರಭು ದೇವರು ಆಕೆಗೆ ಪರಿಪರಿಯಾಗಿ ಪ್ರಶ್ನೆಗಳನ್ನು ಹಾಕಿ ಕೇಳುವುದರ ಮುಖಾಂತರ, ಪರೀಕ್ಷೆಯನ್ನು ಮಾಡುವುದರ ಮುಖಾಂತರ ಆಕೆಯ ಜ್ಞಾನವನ್ನು, ಆಕೆಯ ಭಕ್ತಿಯನ್ನು, ಆಕೆಯ ಸಾಧನೆಯನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾರೆ. ಅದನ್ನು ಮತ್ತೆ ನಾನು ಯಾವಾಗಾದರೂ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಯಾವಾಗ ನಮ್ಮ ಗುರಿ ಅಥವಾ ನಮ್ಮ ಗುರಿಯ ಬಗ್ಗೆ ನಮಗೆ ನಿಖರತೆ ಇದೆ, ಸ್ಪಷ್ಟತೆ ಇದೆಯಲ್ವ, ಅಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಸಹ ಅವೆಲ್ಲ ನಮಗೆ ನಗಣ್ಯ ಆಗ್ತವೆ. ಅಲ್ಲಿ ಗುರಿ ಮತ್ತು ಗುರಿ ಸೇರ್ತಕ್ಕಂಥ ಮಾರ್ಗ ಮತ್ತು ಆ ದಾರಿನಲ್ಲಿ ನಾವು ಅನುಭವಿಸ್ತಕ್ಕಂಥ ಅನುಭವಗಳು, ನಾವು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು, ಇವೆಲ್ಲ ನಮ್ಮನ್ನು ಏನು ಗಟ್ಟಿಗೊಳಿಸ್ತವಲ್ವ, ಅದರಲ್ಲಿ ಸಿಗ್ತಕ್ಕಂಥ ಸಂತೋಷ ಯಾವುದೋ ಒಂದು ರೀತಿಯ ಒಂದು ಅಲೌಕಿಕವಾಗಿರ್ತಕ್ಕಂಥ ಒಂದು ಆನಂದ ದೊರೆಯುತ್ತೆ. ಹಾಗಾಗಿ ನಾವು ಒಂದು ನಿಶ್ಚಲ ಒಂದು ಗಟ್ಟಿಯಾಗಿರ್ತಕ್ಕಂತಹ ಮನಸ್ಸಿನಿಂದ ಯಾವುದೇ ಕಾರ್ಯಗಳನ್ನು ಮಾಡಿದರೂ ಸಹ ಅದರಲ್ಲಿ ನಾವು ಯಶಸ್ಸನ್ನು ಪಡಿಬಹುದು ಅನ್ನೋದನ್ನು ನಾವು ಈ ವಚನದ ಮುಖಾಂತರ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಳ್ಬಹುದಾಗಿದೆ. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ನನ್ನ ಬಯಲು ಸಿರಿ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಡಿಸಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.